ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ CET 2025ಕ್ಕೆ ಸಂಬಂಧಪಟ್ಟಂತೆ ಏನು ಅಭ್ಯರ್ಥಿಗಳು ಅಥವಾ ವಿದ್ಯಾರ್ಥಿಗಳು ಏನು ಮುಂದಿನ ಒಂದು ವ್ಯಾಸಂಗಕ್ಕಾಗಿ ಏನು ಸೀಟ್ಗಳನ್ನು ಇಲ್ಲಿ KCET ಮೂಲಕ ಪಡೆದುಕೊಳ್ಳುವವರಾಗಿರ್ತಾರೆ, ಆ ಒಂದು ವಿದ್ಯಾರ್ಥಿಗಳಿಗೆ ಒಂದು ಇಂಪಾರ್ಟೆಂಟ್ ಮಾಹಿತಿ ಏನಪ್ಪ ಅಂತ ಅಂದರೆ ಸೀಟ್ ಮ್ಯಾಟ್ರಿಕ್ಸ್ ಅಂತ ಅಂದರೆ ಏನು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಳ್ತಾ ಹೋಗ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಅದರ ಜೊತೆಗೆ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಎಲ್ಲರೂ ಕೂಡ ತಪ್ಪದೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತ ಅಂದರೆ ಮುಂದೆ ಬರ್ತಕ್ಕಂತಹ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ KCET ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಅಪ್ಡೇಟ್ಗಳು ನಿಮ್ಮ ಒಂದು ಚಾನಲ್ಗೆ ಡೈರೆಕ್ಟಾಗಿ ಯಾವುದೇ ಒಂದು ಅಮೌಂಟ್ ಇಲ್ಲದಂಗೆ ಡೈರೆಕ್ಟಾಗಿ ಬರ್ತಾ ಹೋಗ್ತದೆ. ಎಲ್ಲವನ್ನು ಕೂಡ ನೀವು ಈಸಿಯಾಗಿ ಫ್ರೀಯಾಗಿ ನೋಡ್ಕೊಳ್ತಾ ಹೋಗ್ಬೋದು. ಈಗ ಮೊದಲನೇದಾಗಿ ಈ ಒಂದು ಕರ್ನಾಟಕ CETನ ಒಂದು ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಏನು ಈಗ ಕರ್ನಾಟಕ CET ಒಂದು ರಿಸಲ್ಟ್ ಬಂದಿದೆ, ಅದರ ಮುಖಾಂತರ ನಿಮಗೆ ಒಂದು ರ್ಯಾಂಕ್ ಕಾರ್ಡನ್ನು ಕಳಿಸಿದ್ದಾರೆ. ಆ ರ್ಯಾಂಕ್ ಕಾರ್ಡಲ್ಲಿ ನಿಮಗೆ ಸಂಪೂರ್ಣವಾಗಿ ಯಾವ ಒಂದು ರಿಸಲ್ಟ್ ಬಂದಿದೆ ಅಂತ ಅಂದರೆ ನಿಮ್ಮ ಒಂದು ಇಂಜಿನಿಯರಿಂಗ್ ರಿಸಲ್ಟ್ ಬಂದಿದೆ, ಮತ್ತು ಇಲ್ಲಿ BSc ಅಗ್ರಿಕಲ್ಚರ್ ಥಿಯರಿ ಮತ್ತು ವೆಟರ್ನರಿ ಥಿಯರಿ, B ಫಾರ್ಮಾ, D ಫಾರ್ಮಾ, BNYS ಈ ರೀತಿಯಾಗಿ ನಿಮಗೆ ರಿಸಲ್ಟನ್ನು ಕೊಟ್ಟಿದ್ದಾರೆ. ಅದನ್ನು ಬಿಟ್ಟು ಇನ್ನೂ ಕೂಡ ಕೆಲವೊಂದು ರಿಸಲ್ಟ್ಗಳು ಬಂದಿಲ್ಲ. ಯಾವುದಪ್ಪ ಅಂತ ಅಂದರೆ BSc ಅಗ್ರಿಕಲ್ಚರ್ ಪ್ರಾಕ್ಟಿಕಲ್, ವೆಟರ್ನರಿ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಈ ರೀತಿಯಾಗಿ ಅವು ಬಂದಿಲ್ಲ. ಅವನ್ನು ಆದಷ್ಟು ಬೇಗ ಅಲ್ಲಿ ಅಪ್ಡೇಟನ್ನು ಮಾಡಲಾಗ್ತದೆ. ಆ ಒಂದು ಅಪ್ಡೇಟ್ ಆದಮೇಲೆ ನಿಮಗೆ ಆ ಒಂದು BSc ಅಗ್ರಿಕಲ್ಚರ್ ಯಾರ್ಯಾರು ಪ್ರಾಕ್ಟಿಕಲ್ ಎಕ್ಸಾಮ್ಗಳನ್ನ ಬರೆದಿರ್ತಾರೆ ಅವರ ಒಂದು ಏನು ರ್ಯಾಂಕ್ಸ್ಗಳನ್ನು ಅಲ್ಲಿ ಕೊಡಲಾಗ್ತದೆ. ಆ ಒಂದು ರ್ಯಾಂಕ್ ಮುಖಾಂತರ ಕೂಡ ಅವರು ಫಾರ್ಮ್ ಸೈನ್ಸ್ಗೆ ಇಲ್ಲಿ ಫಾರ್ಮ್ ಸೈನ್ಸ್ ಕೋಟಾದಡಿಯಲ್ಲಿ ಅವರು ಸೀಟ್ಗಳನ್ನು ಕೊಡ್ತಾ ಹೋಗ್ತಾರೆ. ಟೋಟಲ್ ಆಗಿ ಏನು ಫಾರ್ಮ್ ಸೈನ್ಸಲ್ಲಿದೆ 40% ಸೀಟ್ಗಳನ್ನು ಡೈರೆಕ್ಟಾಗಿ ಅಗ್ರಿಕಲ್ಚರ್ ಕೋಟಾದ ಅಡಿಯಲ್ಲಿ ಕೊಡಬೇಕು ಅಂತ ಏನು ಇರೋ ಕಾರಣದಿಂದಾಗಿ, ರೂಲ್ಸ್ ಇರೋ ಕಾರಣದಿಂದಾಗಿ 40% ಸೀಟ್ಗಳನ್ನು ಅದರ ಅಡಿಯಲ್ಲಿ ಕೊಡ್ತಾರೆ. ಇನ್ನೂ 60% ಸೀಟ್ಗಳನ್ನು BSc ಅಗ್ರಿಕಲ್ಚರ್ ಥಿಯರೀಸ್ ಏನು ರ್ಯಾಂಕಿಂಗ್ ಇರ್ತದೆ ಅದರ ಒಂದು ಅಡಿಯಲ್ಲಿ ಕೊಡ್ತದೆ. ತುಂಬ ಜನ ನಮ್ಮ ಒಂದು ಚಾನಲ್ನ ನೋಡ್ತಾ ಇರ್ತಕ್ಕಂಥ ಒಂದು ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಆಗಿ ಇಲ್ಲಿ ಕೇಳ್ತಾ ಇರ್ತಾರೆ, ಇಂಜಿನಿಯರಿಂಗ್ ಸೀಟ್ ಮ್ಯಾಟ್ರಿಕ್ಸ್ ಯಾವಾಗ ಅಂತ. ನೋಡಿ, ಸೀಟ್ ಮ್ಯಾಟ್ರಿಕ್ಸ್ ಒಂದೇ ಸಲ ಬಿಡ್ತಾರೆ. ಸೀಟ್ ಮ್ಯಾಟ್ರಿಕ್ಸ್ ಅಂತ ಅಂದರೆ ಏನಪ್ಪ ಅಂತಂದರೆ ನಿಮಗೆ ಸಂಪೂರ್ಣವಾಗಿ ಆ ಒಂದು ಕಾಲೇಜ್ನಲ್ಲಿ ಕೆಟಗರಿ ವೈಸ್ ಅಂತಂದರೆ ಜನರಲ್, OBC, SC, ST ಮತ್ತು ಪ್ರವರ್ಗ 1, 2A, 2B, 3A, 3B ಈ ರೀತಿಯಾಗಿ ಕೆಟಗರಿ ವೈಸ್ ಎಷ್ಟು ಸೀಟ್ಸ್ಗಳು ಆ ಒಂದು ಕಾಲೇಜ್ಗಳಲ್ಲಿ ಇದೆ ಅಥವಾ ಅವೈಲೇಬಲ್ ಇದೆ, ಆ ಒಂದು ಸೀಟ್ಗಳು ಅಲ್ಲಿ ಆ ಒಂದು ಕಾಲೇಜಲ್ಲಿ ಅವೈಲೇಬಲ್ ಇದೆ ಅಂತ ಕೊಟ್ಟಿರ್ತಾರೆ. ಆ ಒಂದು ಸೀಟ್ಗಳನ್ನು ನೋಡಿಕೊಂಡು ನೀವು ಅಲ್ಲಿ ಅಪ್ಲೈಯನ್ನು ಮಾಡ್ಬೋದು. ಅಂದರೆ ಇಲ್ಲಿ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಬೇರೆ ಕೋರ್ಸ್ಗಳು ಇರ್ತವೆ. ಆ ಒಂದು ಬೇರೆ ಕೋರ್ಸ್ಗಳಿಗೆ ನಮ್ಮ ಒಂದು ಕೆಟಗರಿಗೆ ಸೀಟ್ ಇತ್ತು ಅಂತಂದರೆ ಅಲ್ಲಿ ಅಪ್ಲೈಯನ್ನು ಮಾಡ್ಬೋದು. ಇಲ್ಲ ಅಂತ ಅಂದರೆ ಎಲ್ಲರೂ ಕೂಡ ಜನರಲ್ ಕೆಟಗರಿಯಲ್ಲಿ ಅಲ್ಲಿ ಅಪ್ಲೈಯನ್ನು ಮಾಡ್ಬೋದು. ಈ ರೀತಿಯಾಗಿ ಸೀಟ್ ಮ್ಯಾಟ್ರಿಕ್ಸನ್ನು ಬಿಡ್ತಾರೆ. ಸೀಟ್ ಮ್ಯಾಟ್ರಿಕ್ಸಿಂದ ನಮಗೇನಪ್ಪ ಹೆಲ್ಪ್ಫುಲ್ ಅಂತ ನೋಡೋದಾದರೆ, ನಾವು ಒಂದು ಕಾಲೇಜನ್ನು ನೋಡ್ತಾ ಇರ್ತೀವಿ, ಅದೇ ಕಾಲೇಜಿನಲ್ಲಿ ನಾವು ಸೀಟ್ಗಳನ್ನು ಪಡ್ಕೊಳ್ಳೋದಕ್ಕೆ ನಾವು ನೋಡ್ತಾ ಇರ್ತೀವಿ. ಆದರೆ ಅಲ್ಲಿ ನಮಗೆ ಸೀಟ್ ಇರೋದಿಲ್ಲ. ಅದಕ್ಕಾಗಿ ನಾವು ಏನಪ್ಪ ಮಾಡಬೇಕು ಅಂತಂದರೆ ಬೇರೆ ಕಾಲೇಜಸ್ಗಳನ್ನ ನಾವು ಹೋಗಬೇಕಾಗಿರ್ತದೆ. ಯಾಕೆ ಅಂತಂದರೆ ಅಲ್ಲಿ ಸೀಟ್ ಇಲ್ಲ ಅಂತಂದರೆ ನಮಗೆ ಸೀಟ್ ಸಿಗುವ ಒಂದು ಏನು ಸಂಭಾವನೆ ಇರೋದಿಲ್ಲ. ಅದಕ್ಕಾಗಿ ಸೀಟ್ ಮ್ಯಾಟ್ರಿಕ್ಸ್ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಆದಷ್ಟು ಬೇಗ ಈ ಒಂದು ಸೀಟ್ ಮ್ಯಾಟ್ರಿಕ್ಸನ್ನು ಬಿಡಲಾಗ್ತದೆ. ಆದರೆ ಇಲ್ಲಿ ನೀಟ್ ರಿಸಲ್ಟ್ ಇನ್ನೂ ಕೂಡ ವೇಟಿಂಗ್ ಇರೋ ಕಾರಣದಿಂದಾಗಿ ಮತ್ತು ನೀಟ್ ರಿಸಲ್ಟನ್ನು ಇಲ್ಲಿ ಅಪ್ಡೇಟ್ ಮಾಡೋ ಕಾರಣದಿಂದಾಗಿ ಸ್ವಲ್ಪ ಇಲ್ಲಿ ಲೇಟ್ ಮಾಡಲಾಗಿದೆ. ಓಕೆ, ಮೊನ್ನೆ ಇನ್ನೂ ಕೂಡ ರಿಸಲ್ಟ್ ಬಂದಿದೆ. ಇನ್ನು 1 ವೀಕ್ ಅಥವಾ 2 ವೀಕ್ ಒಳಗೆ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಆಗಿರ್ಬೋದು ಇದಕ್ಕೆ ಸಂಬಂಧಪಟ್ಟ ಮಾಹಿತಿಗಳನ್ನು ಅವರು ಬಿಡ್ತಾ ಹೋಗ್ತಾರೆ. ಓಕೆ, ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಯಾರಾದರೂ ಮಾಡಿಲ್ಲ ಅಂದರೆ ಎಲ್ಲರೂ ಕೂಡ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.